ಹಲೋ ಸ್ನೇಹಿತರೆ, ಇಂದು ನಾವು ಈ ವಿಡಿಯೋವಿನಲ್ಲಿ ಕವಿ ಕುವೆಂಪುರವರ ಪರಿಚಯವನ್ನು ನೋಡೋಣ. ಕವಿ ಕುವೆಂಪುರವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಕುವೆಂಪುರವರ ಕಾವ್ಯನಾಮ ಕುವೆಂಪು, ಅಂದರೆ ಅವರು ಬಳಸುವ ಕಾವ್ಯನಾಮ ಕುವೆಂಪು. ಕುವೆಂಪುರವರ ಮುಖ್ಯವಾದ ಬಿರುದು ರಾಷ್ಟ್ರಕವಿ. ಅವರನ್ನು ರಾಷ್ಟ್ರಕವಿ ಕುವೆಂಪು ಎಂದು ಕರೆಯಲಾಗುತ್ತದೆ. ಕುವೆಂಪುರವರು 29/12/1904 ಜನಿಸಿದರು. 9/12/1994 ಅವರು ನಿಧನರಾದರು. ಕವಿ ಕುವೆಂಪುರವರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನಲ್ಲಿ ಜನಿಸಿದರು. ಕುವೆಂಪುರವರ ವೃತ್ತಿ ಕವಿ, ಲೇಖಕ, ಪ್ರಾಧ್ಯಾಪಕ, ಪ್ರಾಂಶುಪಾಲ, ಕುಲಪತಿ. ಕುವೆಂಪುರವರ ಮಹಾಕಾವ್ಯ ಶ್ರೀರಾಮಾಯಣ ದರ್ಶನಂ. ಈ ಶ್ರೀರಾಮಾಯಣಂ ದರ್ಶನಂ ಮಹಾಕಾವ್ಯ ಅನೇಕ ಬಿರುದುಗಳನ್ನು ಮತ್ತು ಪ್ರಶಸ್ತಿಗಳನ್ನು ಅವರಿಗೆ ತಂದುಕೊಟ್ಟಿದೆ. ಕುವೆಂಪುರವರ ಖಂಡಕಾವ್ಯ ಚಿತ್ರಾಂಗದ. ಕವಿ ಕುವೆಂಪುರವರ ಕವನ ಸಂಕಲನಗಳು ಕೊಳಲು, ಪಾಂಚಜನ್ಯ, ನವಿಲು, ಕಲಾಸುಂದರಿ, ಕಥನ ಕವನಗಳು, ಕೋಗಿಲೆ ಮತ್ತು ಸೋವಿಯಟ್ ರಷ್ಯಾ, ಪ್ರೇಮ ಕಾಶ್ಮೀರ, ಅಗ್ನಿಹಂಸ, ಕೃತ್ತಿಕೆ, ಪಕ್ಷಿಕಾಶಿ, ಷೋಡಶಿ, ಚಂದ್ರವಂಚಕೆ ಬಾ ಚಕೋರಿ, ಇಷ್ಕು ಗಂಗೋತ್ರಿ, ಅನಿಕೇತಕ, ಜೇನಾಗುವ, ಅನುತ್ತಾರ, ಮಂತ್ರಾಕ್ಷತೆ, ಕದರಡಕೆ, ಪ್ರೇತಕ್ಯು, ಕುಟೀಚಕ, ಹೊನ್ನ ಹೊತ್ತಾರೆ, ಕೊನೆಯ ತೆನೆ ಮತ್ತು ವಿಶ್ವಮಾನವ ಸಂದೇಶ. ಕುವೆಂಪುರವರ ಕಥಾ ಸಂಕಲನ ಸನ್ಯಾಸಿ ಮತ್ತು ಇತರ ಕಥೆಗಳು, ನನ್ನ ದೇವರು ಮತ್ತು ಇತರ ಕಥೆಗಳು. ಕಾದಂಬರಿಗಳು ಕಾನೂರು ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು. ಪ್ರಬಂಧ ಮಲೆನಾಡಿನ ಚಿತ್ರಗಳು. ಕುವೆಂಪುರವರ ಆತ್ಮಕಥೆಯ ಹೆಸರು ನೆನಪಿನ ದೋಣಿಯಲ್ಲಿ. ನಾಟಕಗಳು ಯಮನ ಸೋಲು, ಜಲಗಾರ, ಬಿರುಗಾಳಿ, ವಾಲ್ಮೀಕಿಯ ಭಾಗ್ಯ, ಮಹಾರಾತ್ರಿ, ಸ್ಯಾಶಾನ ಕುರುಕ್ಷೇತ್ರಂ, ರಕ್ತಾಕ್ಷಿ, ಶೂದ್ರ ತಪಸ್ವಿ, ಬೆರಳ್ಗೆ ಕೊರಳ್, ಬಲಿದಾನ, ಚಂದ್ರಹಾಸ, ಕಾನೀನ. ಕುವೆಂಪುರವರ ಶಿಶು ಸಾಹಿತ್ಯಗಳು ಅಮಲನ ಕಥೆ, ಮೋಡಣ್ಣನ ತಮ್ಮ ನಾಟಕ, ಹಾಳೂರು ಬೊಮ್ಮನಹಳ್ಳಿಯ ಕಿಂದರಿ ಜೋಗಿ, ನನ್ನ ಗೋಪಾಲ ನಾಟಕ, ನನ್ನ ಮನೆ, ಮೇಘಾಪುರ, ಮರಿವಿಜ್ಞಾನಿ, ನರಿಗಳಿಗೇಕೆ ಕೋಡಿಲ್ಲ. ಕವಿ ಕುವೆಂಪುರವರಿಗೆ ಬಂದ ಪ್ರಶಸ್ತಿಗಳು: 1955 ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, 1958 ಪದ್ಮಭೂಷಣ ಪ್ರಶಸ್ತಿ, 1964 ರಾಷ್ಟ್ರಕವಿ ಪುರಸ್ಕಾರ, 1968 ಜ್ಞಾನಪೀಠ ಪ್ರಶಸ್ತಿ, 1988 ಪಂಪ ಪ್ರಶಸ್ತಿ, 1989 ಪದ್ಮವಿಭೂಷಣ ಪ್ರಶಸ್ತಿ, 1992 ಕರ್ನಾಟಕ ರತ್ನ ಪ್ರಶಸ್ತಿ ಮುಂತಾದ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಹೀಗೆ ನಾವು ರಾಷ್ಟ್ರಕವಿ ಕುವೆಂಪುರವರ ಕಿರು ಪರಿಚಯವನ್ನು ತಿಳಿದೆವು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.